ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಹೊಸಲು ದಾಟಿ ಹೊರಗಡೆ ಬರಲಿಕ್ಕೆ ಹಿಂದೆ ನೋಡ್ತಾ ಇದ್ರು. ಈ ಪುರುಷ ಪ್ರಧಾನವಾದಂತಹ ಈ ಒಂದು ರಾಷ್ಟ್ರದಲ್ಲಿ ಹೆಣ್ಮಕ್ಳಿಗೆ ಹೊಗಳ್ತಾ ಇದ್ರು ಅಷ್ಟೇ. ರಾಷ್ಟ್ರಕವಿ ಕುವೆಂಪು, ನಮ್ಮ ಶಿವಮೊಗ್ಗ ಜಿಲ್ಲೆಯ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ. ಮನೆ ಮನೆಯಲ್ಲಿ ದೀಪವನ್ನು ಮೂಡಿಸಿ ಹೊತ್ತು ಹೊತ್ತಿಗೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕು ಅಂತ ಹೇಳಿ ಈ ಪುರುಷ ಸಮಾಜವನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಶೂರದತ್ತರ ಮಾಡಿದೆ. ಮನೆ ಮನೆಗೆ ದೀಪ ನೀನು, ಮನೆ ಬೆಳಕು ನೀನು, ಪೂಜೆ ಮಾಡ್ತೀಯ, ಗಂಡು ಒಳ್ಳೆದಾಗ್ಲಿ, ಮಕ್ಕಳಿಗೆ ಒಳ್ಳೆದಾಗ್ಲಿ, ದೇವ್ರ ಮುಂದೆ ಯೇಸು ಮುಂದಿರ್ಬೋದು, ಈಶ್ವರನ ಮುಂದಿರ್ಬೋದು, ಅಲ್ಲನ ಮುಂದಿರ್ಬೋದು, ತಾವು ಪೂಜೆಯನ್ನ ಮಾಡ್ತೀರಿ. ಹೊತ್ತು ಹೊತ್ತಿಗೆ ಅನ್ನವನ್ನು ಉಣಿಸಿ, ಹೊತ್ತು ಹೊತ್ತಿಗೆ ಅಡಿಗೆ ಮಾಡ್ತೀಯ, ಓದಕ್ ಪುಸ್ತಕದ ಹಿಡಿದು ಆ ಮಗುವಿನ ಶಾಲೆಗೆ ಕಳಿಸ್ಕೊಡ್ತೀಯ, ಗಂಡನ ಆಫೀಸಿಗೆ ಕಳಿಸ್ಕೊಡ್ತೀಯ, ಜಮೀನಿಗೆ ಕಳಿಸ್ಕೊಡ್ತೀಯ, ರೊಟ್ಟಿ ಬುದ್ಧಿ ಕಟ್ಕೊಟ್ಟು ಇಷ್ಟೆಲ್ಲ ಶ್ರಮ ಪಡುವಂತ ನೀನು ಬರೀ ಸ್ತ್ರೀ ಅಂತ ಸಾಕ, ನಿಮಗೆ ಸಿದ್ದೇಶ್ವರ ಗೌರವ ಸಿಗ್ಬಾರ್ದ? ಇದನ್ನ ಈ ಒಂದು ಸಮಾಜಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ. ಅಲ್ಲಿ ಚೋರ್ಡಿ ಅಂತ ಒಂದು ಗ್ರಾಮ ಇದೆ, ಚೋರ್ಡಿ ಗ್ರಾಮ. ಅದ್ರ ಪಕ್ಕದಲ್ಲಿ ವಿಠಲಗೊಂಡಕೊಪ್ಪ ಅಂತ ಒಂದು ಹಳ್ಳಿ ಇದೆ. ವಿಠಲಗೊಂಡಕೊಪ್ಪ ಅಂತ ಒಂದು ಹಳ್ಳಿ ಇದೆ. ಅಲ್ಲಿಗೆ ಅವನ ಗಂಡ ಸೈನಿಕ, ಒಂದು ವರ್ಷಕ್ಕೆ ಅವನ ಜನ್ಮ ಕೊಟ್ಟಂತ ಮಗುವಿಗೆ ನಾಮಕರಣ ಮಾಡಿ ವಾಪಸ್ ಗಡಿಯನ್ನ ಕಾಯಲಿಕ್ಕೆ ಹೋದಾಗ ಸುದ್ದಿ ಬರುತ್ತೆ, ನಿನ್ನ ಗಂಡ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾದರು ಅಂತ ಹೇಳಿ. ನಿಮ್ ರಾಮಣ್ಣ MP ವೆಸ್ಟ್ ಬೆಂಗಾಲ್ ಅಲ್ಲಿ ಎಲ್ಲ ಸ್ಪೆಷಾಲಿಟಿ ಸೆಂಟರ್ಗೆ, ಸ್ವಚ್ಛತೆ ಸೆಂಟರ್ಗೆ ಇಡೀ ಗಂಟು ಅಂತೇಳಿ 5,5 ಲಕ್ಷ ರೂಪಾಯಿನ ಕೊಡುವಂತ ಒಂದು ಯೋಜನೆಯನ್ನು ಇವತ್ತು ಅಧಿಕೃತವಾಗಿ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಬರುವಂತದಲ್ಲಿ ಡ್ರೋನ್ ಮಿಷನ್ ಏನ್ ಬರುತ್ತಲ್ಲ, ಆ ಮಿಷನ್ ಮುಖಾಂತರ ರೈತರ ಭೂಮಿಗಳಿಗೆ ಯೂರಿಯಾ ಗೊಬ್ಬರ, DAP ಸ್ಪ್ರೇ ಮಾಡಲಿಕ್ಕೆ ನಿಮಗೆ ಕೊಡ್ತಾರೆ. ಸುಮಾರು ಲ್ಯಾಕ್ಸ್ ಬೆಲೆ ಬರುವಂತ ಇನ್ಸ್ಟ್ರೂಮೆಂಟ್ ಅನ್ನ ನಿಮಗೆ ಕೊಡ್ತಾರೆ. ನೀವು ಅದನ್ನ ಬಾಡಿಗೆಗೆ ಬೇರೆ ಬೇರೆ ಫಾರ್ಮಸಿಗೆ ಕೊಡಬೇಕು. ಅದ್ರಲ್ಲಿ ಬರುವಂತ ರೆವಿನ್ಯೂ ನಿಮಗೆ ಸಂಘಗಳಿಗೆ ಬರುತ್ತೆ. ನಿಮ್ಮ ಕೈಯಲ್ಲಿ ಸ್ಪ್ರೇ ಮಾಡುವಂತ ಕಾಲ ಹೋಯ್ತು. ಈಗ ಡ್ರೋನ್ ಮಿಷನ್ ಮುಖಾಂತರ ಸ್ಪ್ರೇ ಮಾಡೋದು ಕೆಲಸ. 3 ಜೋಡಿ ಆದಂತ ನೀವು 2 ಕೈ ಇಟ್ಟರು ಕೂಡ ಒಂದೇ ಮಾಡಿಕೊಡೋದು. ಯಾವ್ಯಾವ ಬಾಂಡ್ ಮೆಚುರಿಟಿ ಆಗಿದೆ, ಆ ಮೆಚುರಿಟಿ ಆದಂತ ಎಲ್ಲ ಬಾಂಡಿಗೂ ಕೂಡ 3 ಲಕ್ಷ ಹಣ ಇನ್ಶೂರೆನ್ಸ್ ಕಂಪನಿಯಿಂದ ನಿಮ್ಮ ಯಡಿಯೂರಪ್ಪನವರ ಅಡ್ಡನ ಜಾಗದಲ್ಲಿ ಮಾಡಿಸಿದ ಕಾರ್ಯಕ್ಕೆ ಜಮಾ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಫಾದರ್ ತಫೀಲ್ ಬೇಡ ನಿಮ್ಮ ರಾಘಣ್ಣ MP ಆಗಿ ಕಳೆದ 10 ವರ್ಷಗಳಲ್ಲಿ ಶಿವಮೊಗ್ಗಕ್ಕೆ ವಿಮಾನ ತಂದಿದ್ದೀನಿ. ಫಾದರ್ ಆಫ್ಟರ್ ಇಂಡಿಪೆಂಡೆನ್ಸ್ 1 ಕಿಲೋಮೀಟರ್ ಕೂಡ ಇಲ್ಲಿ ನ್ಯೂ ರೈಲ್ವೆ ಲೈನ್ ಆಗಿದ್ದಿಲ್ಲ. ರೈಲ್ವೆ ಲೈನ್ ಇವತ್ತು ಶಿವಮೊಗ್ಗದಿಂದ ರಾಣೆಬೆನ್ನೂರಿಗೆ ರೈಲ್ವೆ ಟ್ರ್ಯಾಕ್ ಆಗ್ತಾ ಇದೆ. ಶಿವಮೊಗ್ಗ ಟೆಂಡೆನ್ಸ್ ಇತ್ತು, ಶಿವಮೊಗ್ಗದಿಂದ ತಾಳಗುಪ್ಪಕ್ಕೆ ಅಲ್ಲಿಗೆ ರೈಲ್ವೆ ಟ್ರ್ಯಾಕ್ ಆಗಿದೆ. ಜೋಗ್ ಫಾಲ್ಸ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸಿಗಂದೂರು ಬ್ರಿಡ್ಜ್ ಸುಮಾರು 450 crores ಖರ್ಚು ಮಾಡಿ ಅಲ್ಲಿ ಕೇಬಲ್ ಸ್ಟೇ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಇಡೀ ದೇಶದಲ್ಲಿ 7ನೇ ಸೇತುವೆ, 2ನೇ ಉದ್ದವಾದಂತಹ ಸೇತುವೆ 12 ಪಿಲ್ಲರ್ ಮೇಲೆ ಸುಮಾರು 2.5 ಕಿಲೋಮೀಟರ್ ಆ ಒಂದು ಹೈವೇ ಬರ್ತಾ ಇದೆ.